ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಾಲುಗಳು ಜೋಮ್ ಹಿಡಿಯೋದಕ್ಕೆ ಸಿಂಪಲ್ ಆಗಿರೋ ಎಕ್ಸಸೈಸ್ ನ ತಿಳಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೈಗಳು ಜೋಮ್ ಹಿಡಿಯೋದಕ್ಕೆ ಎಕ್ಸಸೈಸ್ ಅನ್ನ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನಿಮ್ಮ ಕಾಲುಗಳಿಗೆ ಎಕ್ಸಸೈಸ್ ಅನ್ನ ತಿಳಿಸ್ತಾ ಇದ್ದೀನಿ. ಈ ಎಕ್ಸಸೈಸ್ ತುಂಬಾ ಸಿಂಪಲ್ ಆಗಿದೆ. ನೀವು 3 ರಿಂದ 5 ನಿಮಿಷ ಫ್ರೀ ಮಾಡ್ಕೊಂಡ್ರೆ ಸಾಕು, ಕೂತ ಜಾಗದಲ್ಲೇ ಈ ಎಕ್ಸಸೈಸ್ ಅನ್ನ ಮಾಡಿ ಮುಗಿಸಬಹುದು. ಇದರಿಂದ ನಿಮ್ಗೆ ಇನ್ನೂ ಒಂದು ಬೆನಿಫಿಟ್ ಇದೆ. ಇದರಿಂದ ನಿಮ್ಮ ಮಂಡಿ ನೋವಿದ್ರೆ, ಅಂದ್ರೆ ನಿಮ್ಮ ಮಂಡಿಯಲ್ಲಿ ಏನಾದ್ರೂ ನೋವಿದ್ರೆ, ನಿಮ್ಮ ಕಾಲುಗಳಲ್ಲಿ ಏನಾದ್ರೂ ನೋವಿದ್ರೆ, ಕೆಲವರಿಗೆ ಪಾದಗಳಲ್ಲಿ ನೋವಿರುತ್ತೆ, ಆ ರೀತಿಯ ನೋವಿದ್ರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. 2 in 1 ಅಂತಾನೆ ಹೇಳ್ಬಹುದು. ಇದರಿಂದ ನಿಮ್ಮ ಮಂಡಿ ನೋವು, ಕಾಲುಗಳು ನೋವು ನಿವಾರಣೆ ಆಗೋದ್ರ ಜೊತೆಗೆ ನಿಮ್ಮ ಒಂದು ಈ ಜೋಮು ಹಿಡಿಯುವ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಹಾಗಿದ್ರೆ ಹೇಗ್ ಮಾಡೋದು ಈ ಎಕ್ಸಸೈಸ್ ಗಳನ್ನ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಎಕ್ಸಸೈಸ್ ಹೇಗ್ ಮಾಡೋದು ಅಂತ ನೋಡೋಣ. ಈಗ ಮೊದಲನೇ ಎಕ್ಸಸೈಸ್ ಶುರು ಮಾಡೋಣ. ಈ ರೀತಿ ಆರಾಮವಾಗಿ ಕುತ್ಕೊಳ್ಳಿ. ಕಾಲನ್ನು ಈ ರೀತಿ ಚಾಚಿಕೊಂಡು 2 ಕೈಯನ್ನು ರಬ್ ಮಾಡಿ ಈ ರೀತಿ ಟ್ಯಾಪ್ ಮಾಡಬೇಕು. ನಿಮ್ಮ ಕಾಲಿನ ಮೇಲೆ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ನಿಮ್ಮ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಜೋಮ್ ಹಿಡಿಯುತ್ತೆ ಅನ್ನೋರು ಇದನ್ನು ಆರಾಮವಾಗಿ ಪ್ರತಿದಿನ ಮಾಡ್ಕೋಬಹುದು. ತುಂಬ ಸಿಂಪಲ್ ಆಗಿರೋ ಎಕ್ಸಸೈಸ್ಗಳು. 2 ಕಾಲಿಗೂ ಈ ರೀತಿ ಎಕ್ಸಸೈಸನ್ನು ಮಾಡಿ, ಈ ರೀತಿ ಟ್ಯಾಪ್ ಮಾಡಿ. ನಂತರ ನೀವು ಆರಾಮವಾಗಿ ಈ ರೀತಿ ಹಿಂದಕ್ಕೆ ನಿಮ್ಮ ಕೈಗಳನ್ನು ಸಪೋರ್ಟಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಪಾದಗಳನ್ನು ನೋಡಿ ಈ ರೀತಿ ಹಿಂದೆ ಮುಂದೆ ಈ ರೀತಿ ಬೆಂಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಪಾದಗಳಿಗೆ ತುಂಬಾ ಒಳ್ಳೆಯದು. ನಿಮ್ಮ ಪಾದಗಳಲ್ಲೇನಾದರೂ ನೋವು ಬರ್ತಿದ್ರೆ ಅದು ನಿವಾರಣೆ ಆಗುತ್ತೆ. ಜೊತೆಗೆ ಇದು ಇಡೀ ನಿಮ್ಮ ಕಾಲಿನ ನರಗಳನ್ನು ಸ್ಟ್ರೆಚ್ ಮಾಡುತ್ತೆ. ಅದರಿಂದ ಕಾಲು ನೋವು, ಮಂಡಿ ನೋವು, ಮೊಣಕಾಲು ನೋವು ಎಲ್ಲವೂ ನಿವಾರಣೆ ಆಗುತ್ತೆ. ನಂತರ ಈ ರೀತಿ ಸೈಡಿಗೆ ನಿಮ್ಮ ಕಾಲುಗಳನ್ನು, ಪಾದಗಳನ್ನು ಬೆಂಡ್ ಮಾಡಬೇಕು. ಈ ರೀತಿ ಆರಾಮವಾಗಿ ಕೂತ್ಕೊಂಡು ಮಾಡಿ. ಎಲ್ಲವನ್ನ 10 ಟೈಮ್ಸ್ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ. ನೀವು ಟಿವಿ ನೋಡಬೇಕಾದ್ರೂ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡಿಕೊಂಡೇ ಮಾಡಿಬಿಡ್ಬೋದು. ನಂತರ ನೋಡಿ ಈ ರೀತಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು. ತುಂಬ ಜನಕ್ಕೆ ಮಂಡಿ ನೋವು ತುಂಬ ಕಾಡ್ತಾ ಇರುತ್ತೆ. ಅಂಥವರೆಲ್ಲ ಈ ಎಕ್ಸಸೈಸನ್ನು ರೆಗ್ಯುಲರ್ ಆಗಿ ಮಾಡಿದ್ರೆ ಮಂಡಿ ನೋವು ಕೂಡ ನಿವಾರಣೆ ಆಗುತ್ತೆ. ಮಂಡಿ ನೋವು, ಪಾದಗಳ ನೋವು, ಮೊಣಕಾಲು ನೋವು ಇದೆಲ್ಲವೂ ನಿವಾರಣೆ ಆಗೋದಕ್ಕೆ ಇವೆಲ್ಲ ಸಿಂಪಲ್ ಎಕ್ಸಸೈಸ್ಗಳು. ನಂತರ ನೋಡಿ ನಿಮ್ಮ ಕೈಗಳಿಂದ ನಿಮ್ಮ ಕಾಲುಗಳನ್ನು ಈ ರೀತಿ ಹಿಡ್ಕೊಂಡು ಈ ರೀತಿ ಶೇಕ್ ಮಾಡಬೇಕು. ಈ ರೀತಿ ಜಸ್ಟ್ ಹೀಗೆ ಶೇಕ್ ಮಾಡಿ. 2 ಕಾಲನ್ನು ಹಾಗೆ ಮಾಡಿ ನಿಮ್ಮ ಕೈಗಳಿಂದ ಸಪೋರ್ಟಾಗಿ ಹಿಡ್ಕೊಂಡು ಈ ರೀತಿ ಶೇಕ್ ಮಾಡಬೇಕು. ಎಲ್ಲವನ್ನು 10 ಟೈಮ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿದೆ, ಆದರೆ ಒಳ್ಳೆ ರಿಸಲ್ಟ್ ಖಂಡಿತ ಬರುತ್ತೆ. ನಂತರ ನಿಮ್ಮ ತೊಡೆಯ ಭಾಗದಲ್ಲಿ ನಿಮ್ಮ ಕೈಗಳಿಂದ ಈ ರೀತಿ ಸಪೋರ್ಟಾಗಿ ಹಿಡ್ಕೊಂಡು ನೋಡಿ ನಿಮ್ಮ ಕಾಲುಗಳನ್ನು ಈ ರೀತಿ ಹಿಂದೆ ತೊಗೊಂಡೋಗಿ, ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ತೊಗೊಂಡೋಗಿ ನಿಮ್ಮ ಕಾಲುಗಳನ್ನು ಇಡಬೇಕು. ಮತ್ತು ವಾಪಸ್ ನೇರವಾಗಿ ಚಾಚಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಮಂಡಿಗೂ ಕೂಡ ತುಂಬಾ ಒಳ್ಳೆಯದು. ಮಂಡಿಯಲ್ಲಿ ಏನಾದರೂ ನೋವು ಬರ್ತಾ ಇದ್ದರೆ, ಮಂಡಿಗಳಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ ವಯಸ್ಸಾಗ್ತಾ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಎಕ್ಸಸೈಸು. ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ. ಎಲ್ರಿಗೂ ಈ ರೀತಿ ಫುಲ್ಲು ಫೋಲ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ನೀವು ಅಷ್ಟು ಪ್ರಯತ್ನ ಪಟ್ಟು ಮಾಡಬೇಕು. ತುಂಬ ಕಷ್ಟಪಟ್ಟು ಮಾಡಬೇಡಿ. ಎಷ್ಟು ಸಾಧ್ಯನೋ, ಎಷ್ಟು ಬೆಂಡ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ಟ್ರೈ ಮಾಡಿ. ನಂತರ ನೋಡಿ ಈ ರೀತಿ, ಇದು ಅಷ್ಟೇ ತುಂಬ ಸಿಂಪಲ್ ಆಗಿದೆ, ಆರಾಮವಾಗಿ ಮಾಡಬಹುದು. ನಿಮ್ಗೆ ಹಾಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಹಿಂದೆ ಗೋಡೆ ಹೊರ್ಕೊಂಡು ಅಥವಾ ಬೇರೆ ಏನಾದರೂ ಸಪೋರ್ಟಿಗೆ ಬ್ಯಾಕಿಗೆ ಇಟ್ಕೊಂಡೋ ಕೂತ್ಕೊಂಡು ಮಾಡಬಹುದು. ತುಂಬ ತೊಂದರೆ ಇದೆ ಅನ್ನೋರು ಈ ರೀತಿ ಎಕ್ಸಸೈಸ್ಗಳನ್ನ ದಿನಕ್ಕೆ 2 ಸಲ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೆಳಗ್ಗೆ ಮತ್ತು ಸಂಜೆ ಮಾಡಿ ತುಂಬಾ ಒಳ್ಳೆಯದು. ಕೆಲವ್ರಿಗೆ ಒಂದು 2-3 ಮೆಟ್ಲತ್ತಕ್ಕೆ ಕೂಡ ಆಗೋದಿಲ್ಲ, ಕಾಲುಗಳೆಲ್ಲ ನೋವು ಬರುತ್ತೆ, ಮಂಡಿ ನೋವು ಬರ್ತಿರುತ್ತೆ, ಪಾದಗಳಲ್ಲಿ ನೋವು ಬರ್ತಿರುತ್ತೆ. ಅಂಥವರೆಲ್ಲ ಇದನ್ನು ಮಾಡಬಹುದು ನೋಡಿ. ನಂತರ ಕೊನೆಯದಾಗಿ ನಾವು ಮೊದಲು ಮಾಡಿದ್ವಲ್ಲ ಎಕ್ಸಸೈಸು, ಅದನ್ನೇ ರಿಪೀಟ್ ಮಾಡಬೇಕು. ಈ ರೀತಿ ನಿಮ್ಮ ಕಾಲುಗಳನ್ನು ಟ್ಯಾಪ್ ಮಾಡಬೇಕು.
ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಎಕ್ಸಸೈಸು, ಆದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿದ ನಂತರ ರಿಸಲ್ಟ್ ಏನು ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು. ನಂತರ ಆರಾಮಾಗಿ ಈ ರೀತಿ ರಿಲ್ಯಾಕ್ಸ್ ಮಾಡಿ.